ನಮಸ್ಕಾರ. ನಾನು ಚಂದ್ರಶೇಖರ್ ಮುನ್ನೋಳಿ ಅಂತ. ಈ ಬಾರಿ ಏನು 2020ನಲ್ಲಿ ಮೊನ್ನೆ ತಾನೇ ನಡೆದಂಥ TET ಎಕ್ಸಾಮ್ನಲ್ಲಿ ಇರುವಂಥ ಒಂದು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ಗೆ ರಿಲೇಟೆಡ್ ಸರಿ ಉತ್ತರಗಳ ಬಗ್ಗೆ ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 91ನೇ ಕ್ವಶನ್ ಬಂದುಬಿಟ್ಟು ಇನ್ ದಿ ಎಕ್ಸ್ಪೆನ್ಷನ್ 4π - 3q ಹೋಲ್ ಸ್ಕ್ವೈರ್ ದಿ ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಆಫ್ PQ ಅಂತ ಕೇಳಿದ್ದಾನೆ. ಇದ್ರ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ತಮಗೆ ಇಲ್ಲಿ ನೋಡ್ತಾ ಇದ್ದೀರಿ, ಇದು -24 ಅಂತ ಬರುತ್ತೆ, ಆಪ್ಷನ್ ನಂಬರ್ 2. ನೆಕ್ಸ್ಟು 92ನೇ ಕ್ವಶನ್ನು, ದಿ ಸಮ್ ಆಫ್ ದಿ ಟೂ ನಂಬರ್ಸ್ ಈಸ್ 2490 ಇಫ್ 6.5% ಆಫ್ ಒನ್ ನಂಬರ್ ಈಸ್ ಈಕ್ವಲ್ ಟು 8.5% ಆಫ್ ದಿ ಅದರ್ ದೆನ್ ದಿ ನಂಬರ್ಸ್ ಆರ್ ಬಂದುಬಿಟ್ಟು 1411 ಆ್ಯಂಡ್ 1079 ಆಗುತ್ತೆ. ಮೀನ್ಸ್ ಅದು ಎರಡನೇ ಉತ್ತರ ಸರಿಯಾದ ಉತ್ತರ ಅಂತ. ನೆಕ್ಸ್ಟು 93ನೇ ಕ್ವಶನ್ ಬಂದುಬಿಟ್ಟು ದಿ ಡಿನಾಮಿನೇಟರ್ ಆಫ್ ಅ ಫ್ರ್ಯಾಕ್ಷನ್ ಈಸ್ ಗ್ರೇಟರ್ ದೆನ್ ಇಟ್ಸ್ ಅ ನ್ಯೂಮರೇಟರ್ by 11 if 8 is added to both numerator and denominator it becomes a 3/4 then the original fraction is. ನೋಡಿ, ಬಹಳಷ್ಟು ಕ್ಲಿಯರ್ ಆಗಿದೆ. ಈ ಆನ್ಸರ್ ಬಂದುಬಿಟ್ಟು 25/36, ರೈಟ್. ಈಗ ನೆಕ್ಸ್ಟ್ ಬಂದುಬಿಟ್ಟು ಏನಾಗುತ್ತೆ ಕ್ವಶನ್ನು, ದಿ ವ್ಯಾಲ್ಯೂ ಆಫ್ ಅಂಡರ್ ಸ್ಕ್ವೈರ್ ರೂಟ್ ಆಫ್ 6 ಪ್ಲಸ್ ಅಂಡರ್ ಸ್ಕ್ವೈರ್ ರೂಟ್ ಆಫ್ 6 ಪ್ಲಸ್ ಅಂಡರ್ ಸ್ಕ್ವೈರ್ ರೂಟ್ ಆಫ್ 6 ಪ್ಲಸ್ ಅಪ್ ಟು ಇನ್ಫಿನಿಟಿ. ಈ ಆನ್ಸರ್ ಬಂದುಬಿಟ್ಟು 1 ಆಗುತ್ತೆ. ನೆಕ್ಸ್ಟು 1 ರೂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ 2x² - kx ಪ್ಲಸ್ 4 ಈಸ್ ಈಕ್ವಲ್ ಟು 0 ಈಸ್ 2. ದಿ ವ್ಯಾಲ್ಯೂ ಆಫ್ k ಈಸ್ ನಥಿಂಗ್ ಬಟ್ ಇಟ್ಸ್ 2. ಇದೇನಾಗುತ್ತೆ, 6 ಆಗುತ್ತೆ, ಆಪ್ಷನ್ ನಂಬರ್ 4 ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 96ನೇ ಪ್ರಶ್ನೆ, ಗಿವನ್ ದಟ್ ಒನ್ ಆಫ್ ದಿ ಝೀರೋ ಆಫ್ ದಿ ಪಾಲಿನಿಯಮಿಯಲ್ a² ಪ್ಲಸ್ 9x² ಪ್ಲಸ್ 13x ಪ್ಲಸ್ 6a ಈಸ್ ದಿ ರೆಸಿಪ್ರೋಕಲ್ ಆಫ್ ದಿ ಅದರ್. ದಿ ವ್ಯಾಲ್ಯೂ ಆಫ್ a ಅಂದರೆ ಬರೋದು a ಈಸ್ ಈಕ್ವಲ್ ಟು 3 ಆಗುತ್ತೆ. ಸೊ ಆಪ್ಷನ್ ನಂಬರ್ 1 ಕರೆಕ್ಟ್ ಆದಂಥ ಉತ್ತರ. ಮುಂದೆ ದಿ ಏರಿಯಾ ಆಫ್ ದಿ ಬೇಸ್ ಆಫ್ ದಿ ಸಿಲಿಂಡರ್ 44 cm² ಆ್ಯಂಡ್ ಇಟ್ಸ್ ಹೈಟ್ ಈಸ್ 10 cm. ದಿ ವ್ಯಾಲ್ಯೂಮ್ ಆಫ್ ದಿ ಸಿಲಿಂಡರ್ ಅಂತ ಕೇಳಿದ್ದಾನೆ. ಬಹಳಷ್ಟು ಸಿಂಪಲ್ ಆದಂಥ ಕ್ವಶನ್ನು. ಇದು ಆನ್ಸರ್ ಬಂದುಬಿಟ್ಟು 440 cm³ ಆಗುತ್ತೆ. ಇಲ್ಲಿ ಒಂದು ಕ್ವಶನ್ನು ಡಿಫಿಕಲ್ಟ್ ಮಾಡಿದ್ದಾನೆ. ಆ ಡಿಫಿಕಲ್ಟಿಗೆ ಇಲ್ಲಿ ನಾನು ಉತ್ತರನೂ ಕೂಡ ಮಾಡಿದ್ದೀನಿ. ಎ ಸಾಲಿಡ್ ಸ್ಪೇರ್ ಆ್ಯಂಡ್ ಸಾಲಿಡ್ ಹೆಮಿಸ್ಪೇರ್ ಹ್ಯಾವ್ ಈಕ್ವಲ್ ಟೋಟಲ್ ಸರ್ಫೇಸ್ ಏರಿಯಾ ದಿ ರೇಷೋ ಆಫ್ ದಿಯರ್ ರೇಡಿಯಾಯಿ ಅಂತ ಕೇಳಿದ್ದಾನೆ. ಸೊ ರೇಡಿಯಾಯಿ ಅಂತ ಬಂದಾಗ ಇಲ್ಲಿ ಬಹಳಷ್ಟು ಸಿಂಪಲ್ ಆಗಿದೆ, ಏನಿಲ್ಲ, ಅದು ಬಂದುಬಿಟ್ಟು √3:2 ಆಗುತ್ತೆ. ಅಂದರೆ √3 ಅನುಪಾತ 2. ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದಂಥ ಉತ್ತರ. ಓಕೆ, ಈಗ ನೆಕ್ಸ್ಟು 99ನೇ ಕ್ವಶನ್ನು. 99ನೇ ಕ್ವಶನ್ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ ಅಂತ ನನ್ನ ಭಾವನೆ. ಅದು ಬಂದುಬಿಟ್ಟು ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಬಂದುಬಿಟ್ಟು ಅದು 66 ಡಿಗ್ರಿ ಆಗೋದು. ಆಮೇಲೆ 100th ಕ್ವಶನ್ನು, ಇದು 11.2 cm ಆಗುತ್ತೆ. ಆಮೇಲೆ ದಿ ಆ್ಯಂಗಲ್ ಆಫ್ ಕ್ವಾಡ್ರೇಟ್ರಿಯಲ್ ಆರ್ ಇನ್ ದಿ ರೇಷೋ ಆಫ್ 3:5:7:9. ಈ ಉತ್ತರ ಬಂದುಬಿಟ್ಟು 90 ಆಗುತ್ತೆ, ಸಾರಿ 30 ಆಗುತ್ತೆ, 30 ಡಿಗ್ರಿ. ಆಮೇಲೆ ನೆಕ್ಸ್ಟ್ 102ನೇ ಪ್ರಶ್ನೆ. 102ನೇ ಪ್ರಶ್ನೆ ಬಂದು ಹಿಡಿದು 1:4 ಆಗುತ್ತೆ, 1:4. ಆಮೇಲೆ ಕೋಡ್ ಆಫ್ ಲೆಂತ್ 16 cm ವಿಚ್ ಇಸ್ ಡ್ರಾನ್ ಫ್ರಮ್ 6 cm ಅಪಾರ್ಟ್ ಅಂತ ಹೇಳಿದ್ದಾನೆ. ಅಲ್ಲಿ ನೀವು ಪೈಥಾಗೋರಸ್ ಫಾರ್ಮುಲಾ ಹಾಕಿಬಿಟ್ರೆ ಬಂದೇ ಬರೋದು. ಯಾಕಂದರೆ 16 cm ಹಾಫ್ 8 cm ಆಗುತ್ತೆ. ಇಲ್ಲಿ ಅವನೇನು ಮಾಡಿದ್ದಾನೆ, 6 cm ಡಿಸ್ಟೆನ್ಸ್ನಲ್ಲಿ ಇಟ್ಟಿದ್ದಾನೆ. 6 ಮತ್ತು ಈ ಕಡೆ 8 ಅಂದರೆ 36 ಪ್ಲಸ್ 64 ಇಟ್ ಕಮ್ಸ್ 100 ಅಂದರೆ ಅಂಡರ್ ಸ್ಕ್ವೈರ್ ರೂಟ್ ಮಾಡಿದ್ರೆ ಇದು 10 ಆಗೋದು, 10 cm. ಆಮೇಲೆ ನೆಕ್ಸ್ಟು ದಿ ಏರಿಯಾ ಆಫ್ ಕ್ವಾಡ್ರೆಂಟ್ ಆಫ್ ಅ ಸರ್ಕಲ್ಸ್ ವೆನ್ ಪೆರಿಮೀಟರ್ ಆಫ್ ಸರ್ಕಲ್ ಇಸ್ 44 cm ಹೇಳಿದ್ದಾನೆ. ಸೊ 44 cm ಹೇಳಿದ್ದಾನೆ ಅಂದರೆ ದಟ್ ಕಮ್ಸ್ 154 ಆಗುತ್ತೆ, 154 ಆಗುತ್ತೆ. ಓಕೆ, ಮುಂದೆ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ABCD ಸ್ಕ್ವಯರ್ ಸೈಡ್ 14 cm, APD ಆ್ಯಂಡ್ BPC ಆರ್ 2 equal semi circles touching each other as shown in figure. ದಿ ಏರಿಯಾ ಆಫ್ ದಿ ಶೇಡೆಡ್ ರೀಸನ್ ಅಂತ ಕೇಳಿದ್ದಾನೆ. ಶೇಡೆಡ್ ರೀಸನ್ ಅಂತಂದರೆ ಈ ರೀಸನನ್ನು ಕೇಳಿದ್ದಾನೆ. ಯಾವುದು, ಈಗ ಸೆಂಟ್ರೇನು ಕಾಣ್ತಾ ಇದೆಯಲ್ಲ, ಈ ರೀಸನನ್ನು ಕೇಳಿದ್ದಾನೆ. ಈ ಶೇಡೆಡ್, ಈ ರೀಸನ್ ಇಲ್ಲಿ
ಇದು ಬಂದುಬಿಟ್ಟು 42 ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ. ಮುಂದೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ದಿ ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ತಿಳ್ಕೊಂಡು, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೂ ನೀವು ಎಲ್ಲರೂ ಕೂಡ ಮಾಡಿರ್ತೀರಿ. ಏನು ಬರುತ್ತೆ, ಎ ಈಸ್ ಈಕ್ವಲ್ ಟು ಏನಾಯಿತು, ಇಲ್ಲಿ 3 ಆಯಿತು, ಡಿ ಈಸ್ ಈಕ್ವಲ್ ಟು ಏನಾಯಿತು 4 ಆಯಿತು. ಆಮೇಲೆ 10th ಟರ್ಮ್ ಅಂತ ಕೇಳಿದಾನೆ ಅವನು, ಏನಂದರೆ ಎನ್ನನ್ನು ಬೆಲೆ ಕೊಟ್ಟಿದ್ದಾನೆ ಅವನು. ಸೊ ಆ ಹೊತ್ತಿಗೆ ಎಷ್ಟಾಗುತ್ತೆ ಅಂತ, ಎನ್ ಈಸ್ ಈಕ್ವಲ್ ಟು 10 ಅಂತ ಹೇಳ್ಕೊಂಡು, ನಿಮಗೆಲ್ಲರಿಗೂ ಗೊತ್ತು ದಟ್ ಈಸ್ ಎ ಪ್ಲಸ್ ಎನ್ ಮೈನಸ್ 1 ಡಿ ಅಂತ ಹೇಳ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ರಿ. ಸೊ ದಟ್ ಈಸ್ 4 ಪ್ಲಸ್ 10 ಮೈನಸ್ 1 ಇಂಟು ಡಿ ಡಿ ಅಂತಂದರೆ ಇಲ್ಲಿ ಬಂದುಬಿಟ್ಟು ನಮಗೆ ಎಷ್ಟು 4 ಇದೆ, ಇದು 3 ಆಗುತ್ತೋ. 3 ಆಯಿತು ಅಂತಂದಾಗ 3 ಪ್ಲಸ್ 10 ಮೈನಸ್ 1 9 ಇಂಟು 4 ಇಟ್ ಕಮ್ಸ್ 36. 9 4 36 ಅಂದರೆ ಇಟ್ 36 ಪ್ಲಸ್ 3 ಇಟ್ ಈಸ್ 39. ತಿಳಿತಾ, ಇದು 39 ಆಗೋದು, ಇದು 39. ಈಗ ಮುಂದೆ ದಿ ಸಮ್ ಆಫ್ ದಿ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 100 to 200 ವಿಚ್ ಆರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್. ಈ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಅಂತ ಬಂದರೆ ಇದು ಆಗೋದು 2550, ರೈಟ್. ನೆಕ್ಸ್ಟ್ ಬರೋದು 108 ಬಂದುಬಿಟ್ಟು ಇದು 3 ಡಿವೈಡೆಡ್ ಬೈ 7. ದಿ ಫಾರ್ಮುಲಾ ಆಫ್ ಕ್ಯಾಲ್ಕುಲೇಟ್ ಮೋಡ್ ಆಫ್ ದಿ ಗಿವನ್ ಡಾಟಾ 109 ಇದು ಬಂದುಬಿಟ್ಟು ಆಪ್ಷನ್ ನಂಬರ್ 2 ಆಗುತ್ತೆ. ದಟ್ ಈಸ್ ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2. ಓಕೆ, ಆಮೇಲೆ 110th ಬಂದುಬಿಟ್ಟು ಇದರ ಉತ್ತರ ಸೈನ್ 60 ಡಿಗ್ರಿ ಆಗೋದು. ಆಮೇಲೆ ಇಲ್ಲಿ ಟ್ರಯಾಂಗಲನ್ನು ಕೊಟ್ಟಿದ್ದಾನೆ, ಸಿಂಪಲ್ ಆದಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಬರೋದೇನಂತಂದರೆ ಒಂದೇ ಉತ್ತರ, ಈ ಉತ್ತರ 1 ಅಂದರೆ ಆಪ್ಷನ್ ನಂಬರ್ 2. ಈ 2 ಪ್ರಶ್ನೆಗಳನ್ನು ನಾನು ಕೂಡ ಬಿಟ್ಟಿದ್ದೀನಿ. ಇಟ್ ಈಸ್ ಅಸೆಸ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಟು ಡೂ ಮ್ಯಾಥಮೆಟಿಕ್ಸ್ ಇನ್ ಅಪ್ಲೈಡ್ ಸಿಚುವೇಶನ್, ಟು ಥಿಂಕ್ ಅಬೌಟ್ ದಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ದಿ ಟು ರಿಫ್ಲೆಕ್ಟ್ ದಿ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ ಆ್ಯಂಡ್ ದ ಪ್ರೊಸೀಜರ್ ಇನ್ ಅ ಕ್ರಿಯೇಟಿವ್ ವೇ ಅಂತ ಕೇಳಿದ್ದಾನೆ. ಇವೆಲ್ಲ ಏನಾಗಿದೆ ಅಂದರೆ ಫಾರ್ಮಾಲಿಟಿ ಅಸೆಸ್ಮೆಂಟ್, ಇವು ಫಾರ್ಮಾಲಿಟಿ ಅಸೆಸ್ಮೆಂಟು. ಆಮೇಲೆ ಲಾಸ್ಟ್ 115ನೇ ಪ್ರಶ್ನೆ, ದಿ ಪ್ರೋಗ್ರೆಸ್ ಆ್ಯಂಡ್ ದಿ ಇಂಪ್ರೂವ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ ಆರ್ ಲಿಂಕ್ಡ್ ಟು ದಿ ಪ್ರಾಸ್ಪರಿಟಿ ಆಫ್ ಅ ಸ್ಟೇಟ್. ದಿಸ್ ಸ್ಟೇಟ್ಮೆಂಟ್ ಈಸ್ ವಿಚ್ ರಿಟನ್ ಬೈ ನೆಪೋಲಿಯನ್ ಬೋನಾಪಾರ್ಟ್. ನೆಪೋಲಿಯನ್ ಬೋನಾಪಾರ್ಟ್ ಇದು ಬರೆದಿದ್ದು ಅಥವಾ ಹೇಳಿದ್ದು. ಈಗ ಬಂದುಬಿಟ್ಟು ಯಾವುದು ಸೈನ್ಸ್, ವಿಜ್ಞಾನಕ್ಕೆ ಸಂಬಂಧಂಥ ಪ್ರಶ್ನೆ 15. The polarity of induced EMF is such that it tends to produce a current which opposes the change in magnetic flux that produces it ಅಂತ ಹೇಳ್ಕೊಂಡು, ಈ ಪ್ರಶ್ನೆಗೆ ಉತ್ತರ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರ್ಬೋದು. ಅದು ಲೆನ್ಸ್ ಹೇಳಿದ್ದು. ವಿ ಸ್ಲಿಪ್ ಇನ್ ಅ ರೇನಿ ಡ್ಯೂ ಟು ದೇರ್ ಇಸ್ ಡಿಕ್ರೀಸ್ ಇನ್ ಅ ಫ್ರಿಕ್ಷನ್ ಇರೋದಿಲ್ಲ ಆ ಕಾರಣಕ್ಕಾಗಿ. ಆಮೇಲೆ ಇದಂತೂ ಗೊತ್ತು ನಿಮಗೆ 44 ಸೆಂಟಿಮೀಟರ್ ಆ್ಯಂಡ್ ಸ್ಥಾನಪಲ್ಲಟ ಆಗಿರುವಂಥದ್ದು 0. ಆಮೇಲೆ ದಿಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್ ಹ್ಯಾಸ್ ಎ ಮ್ಯಾಕ್ಸಿಮಮ್ ಸ್ವೀಟ್ನೆಸ್ ಕಂಪೇರ್ಡ್ ಟು ದಿ ಸ್ವೀಟ್ನರ್ ಅಂತ ಕೇಳಿದ್ದಾನೆ. ಇದು ಬಂದುಬಿಟ್ಟು ಸುಕ್ರಲೋಸ್ ಆಗೋದು, ಸುಕ್ರಲೋಸು. ಆಮೇಲೆ ಈಗ 130ನೇ ಪ್ರಶ್ನೆ ಬಂದುಬಿಟ್ಟು ಏನು ಕೇಳ್ತಾನೆ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು H ಡಿವೈಡೆಡ್ ಬೈ MV ದ್ಯಾಟ್ ಈಸ್ ಈಕ್ವಲ್ ಟು H ಡಿವೈಡೆಡ್ ಬೈ P ಅಂತ. ದಿಸ್ ಫಾರ್ಮಲ್ ರಿಲೇಷನ್ ಯಾರು ಹೇಳಿದ್ರು? ಈ ರಿಲೇಷನನ್ನು ಯಾರು ಹೇಳ್ತಾರೆ? ಇದು ಲೂಯಿಸ್ ಡಿ ಬ್ರೊಗ್ಲಿ ಹೇಳಿದ್ದು. ಆಮೇಲೆ ಎಲೆಕ್ಟ್ರಾನಿಕ್ ಥಿಯರಿ ಆಫ್ ಕೆಮಿಕಲ್ ಬಾಂಡಿಂಗ್ ವಾಸ್ ಡೆವಲಪ್ಡ್ ಬೈ, ಆಬ್ವಿಯಸ್ಲಿ ಇದನ್ನು ಬರೆದಿದ್ದು G.N. ಲೆವಿಸು ಮತ್ತು ಆಲ್ಬರ್ಟ್ ಕೋಸೆಲ್ ಅಂತ ಹೇಳ್ಕೊಂಡು. ಈಗ ಇಬ್ಬರು ಕೂಡ ಹೇಳಿದಾಗ ಇಲ್ಲಿ ಮತ್ತೊಂದು ಕಡೆಗೆ ಆಪ್ಷನ್ಸ್ ಇಲ್ಲ, ಯಾಕಂದರೆ ಇಲ್ಲಿ ಪೀಟರ್ ಡೈಬೆಲ್ ಮತ್ತು G.N. ಲೆವಿಸ್ ಅಂತ ಹೇಳ್ಕೊಂಡು ಥರ್ಡ್ ಆಪ್ಷನ್ ಆದರೆ ಉತ್ತರ ಆಗೋದು ಒಂದೇ ಆಪ್ಷನ್ಸ್ ಕರೆಕ್ಟ್ ಆಗೋದು, ಒಂದೇ ಆಪ್ಷನ್ನು ಇದು ಕರೆಕ್ಟ್ ಆಗೋದು. ಆಮೇಲೆ ಮಿಲ್ಕ್ ಈಸ್ ಇಟ್ಸ್ ಎಮಿಲ್ಷನ್. ಆಮೇಲೆ ಪಾಲಿಸ್ಟರ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ದಟ್ ಈಸ್ 133. ನೈಲಾನ್ 66 ಆಗೋದು. ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಅವೈಲೇಬಲ್ ಇನ್ ದೇರ್ ಕಸ್ಟ್ ಬಟ್ ಮೋಸ್ಟ್ ಅಬಂಡೆಂಟ್ ಮೆಟಲ್ಸ್ ಅಂದರೆ
ಅಂದರೆ ಇವು ಅಲ್ಯೂಮಿನಿಯಂ ಆ್ಯಂಡ್ ಐರನ್ ಅತಿ ಹೆಚ್ಚು ಸಿಗೋದು. ಈ ಮೊನೋಮರ್ಸ್ ಆಫ್ ಅ ಡ್ಯಾಕ್ರೋನ್ ಆರ್ ಕಾಲ್ಡ್ ಎಸ್ ಎ ಇವೆಲ್ಲನೂ ಇಥೈಲೈನ್ ಗ್ಲೈಕೋಲ್ ಟೆರಾಪ್ಥೆಲಿಕ್ ಆ್ಯಸಿಡ್ ಇದು. ಆಮೇಲೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಡಿಸ್ಕವರ್ಡ್ ದಿ ಆ್ಯಂಟಿಬಯೋಟಿಕ್ ಪೆನ್ಸಿಲಿನ್ ವೈಲ್ ವರ್ಕಿಂಗ್ ಆನ್ ಹಿಸ್ ಬ್ಯಾಕ್ಟೀರಿಯಾ. ಆ್ಯಕ್ಚುಲಿ ಅವನು ಬೈ ಮಿಸ್ಟೇಕಾಗಿ ಕಂಡು ಹಿಡಿದಿದ್ದೇನಪ್ಪ ಅಂತಂದರೆ ಈ ಇನ್ಸುಲಿನು ಇದು ಲಿಕೋನೋಸ್ಟೋಕ್ ಬ್ಯಾಕ್ಟೀರಿಯಾ ಟೈಮಿಗೆ ಮಾಡಿದ್ದಿದ್ದು. ನೆಕ್ಸ್ಟು ಇನ್ ದಿ ಫಿಗರ್, ಇಲ್ಲಿ ಬಿಲೋ ಫಿಗರ್ನಲ್ಲಿ ಈ ಯಾವ್ದು ಮಸಲ್ಲು ಇದು ಆಗಲ್ಲ ಅಂತ ಕೇಳಿದ್ದು, ಫ್ಯಾಟಿಗ್ ಆಗಲ್ಲ ಅಂತ, ದಟ್ ಈಸ್ ಅ ಕಾರ್ಡಿ ಮಸಲ್ಲು. ಆಮೇಲೆ ಎ ಪೆಪ್ಟೈಡ್ ಬಾಂಡ್ ಈಸ್ ಅ ಫಾರ್ಮ್ಡ್ ವೆನ್ ದಿ ಕಾರ್ಬಾಕ್ಸೈಲ್ ಗ್ರೂಪ್ ಆಫ್ ಒನ್ ಅಮೈನೋ ರಿಯಾಕ್ಟ್ಸ್ ವಿತ್ ಅನದರ್, ದಟ್ ಈಸ್ ಅ ಕಾರ್ಬಾಕ್ಸೈಲ್ ಗ್ರೂಪ್ ಅವೆಲ್ಲ. ಆಮೇಲೆ ಮಿನರಲ್ ವಿಚ್ ರೆಡ್ಯೂಸಸ್ ದಿ ಸ್ಟೋರೇಜ್ ಆಫ್ ಅ ಕೊಲೆಸ್ಟ್ರಾಲ್ ಆ್ಯಂಡ್ ಹೆಲ್ಪ್ಸ್ ಇನ್ ಅ ಸಿಂಥೆಸಿಸ್ ಆಫ್ ಇನ್ಸುಲಿನ್, ಅದು ಬಂದುಬಿಟ್ಟು ಜಿಂಕ್ ಟೈಮಿಗೆ. ಆಮೇಲೆ ಸುಕ್ರೋಸು ಡಿಸ್ಯಾಕ್ರೈಡ್ ಮೇಡ್ ಅಪ್ ಆಫ್ ಇಟ್ ಇಸ್ ಅ ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್. ಆಮೇಲೆ ಪ್ಲ್ಯಾಂಟ್ಸ್ ವಿಚ್ ಡಿಫ್ರೆಂಟ್ ರೀಪ್ರೊಡಕ್ಟಿವ್, ಅವು ಎಲ್ಲ ಏನಪ್ಪ ಅಂತಂದರೆ ಥ್ಯಾಲೆಟಿಕ್ ಟೆರಡೋಫೈಟ್ಗಳು, ಇವೆಲ್ಲ ಥ್ಯಾಲೆಟಿಕ್ ಟೆರಡೋಫೈಟು. ಆಮೇಲೆ 142ಗೆ ಲ್ಯೂಕೋಪ್ಲಾಸ್ಟ್ ವಿಚ್ ಇಸ್ ಅ ಸ್ಟೋರ್ಸ್ ಅ ಪ್ರೋಟೀನ್ ಇನ್ ಅ ಪ್ಲ್ಯಾಂಟ್ಸ್, ದೀಸ್ ಆರ್ ಅ ಕ್ಲೋರೋಪ್ಲಾಸ್ಟ್ ಮಾಡೋದು. ಆಮೇಲೆ 143ಗೆ amino acids are organic compounds containing an amino acid and group of acids group and substituent on the same carbon, hence are called as alpha aminos. These are substituted ethyl group, ಇವೆಲ್ಲ ಎಲ್ಲ ಸಬ್ಸ್ಟಿಟ್ಯೂಟೆಡ್ ಇಥೈಲ್ ಗ್ರೂಪ್ಗಳಿವೆಲ್ಲ. ಆಮೇಲೆ ನೆಕ್ಸ್ಟ್ 144ಗೆ ಬರ್ತಾರೆ. ದಿ ವ್ಯಾಲಿಡಿ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ರಿಲೇಷನ್ ಕನೆಕ್ಟ್ ವಿತ್ ದಿ ಕಾನ್ಸೆಪ್ಟ್ ಕರೆಕ್ಟ್ನೆಸ್ hierarchical level validation cross links, these are all can be used as assessment device. ಇದು ಏನಕ್ಕೆ ಮಾಡ್ತಾರೆ ಅಂತಂದರೆ ಇಟ್ ಈಸ್ ಯೂಸ್ಡ್ ಫಾರ್ ದಿ ಕಾನ್ಸೆಪ್ಟಿಂಗ್ ಮ್ಯಾಪಿಂಗು ಅಥವಾ ರಿಪೋರ್ಟಿಂಗ್ ಮ್ಯಾಪಿಂಗು ಅಂತ. ಇಲ್ಲಿ ಬಂದುಬಿಟ್ಟು ಇದು ಕಾನ್ಸೆಪ್ಟಿಂಗ್ ಮ್ಯಾಪಿಂಗ್ ಬರೋದು. ಆಮೇಲೆ ಲಾಸ್ ಆಫ್ ಪ್ರಿನ್ಸಿಪಲ್ ಕಾನ್ಸೆಪ್ಟ್ ವೆನ್ ಟ್ರಾನ್ಸ್ಕ್ಯಾಕ್ಟೆಡ್ ಇನ್ ಸೈನ್ಸ್ ಕ್ಲಾಸ್ ರೂಮ್ ಥ್ರೂ ದಿ ಡಿಸ್ಕಷನ್ ಆ್ಯಂಡ್ ದೆನ್ ಫಾಲೋಡ್ ಬೈ ಲ್ಯಾಬೊರೇಟರಿ, ಇಟ್ ಈಸ್ ಎ ಡಿಡಕ್ಟಿವ್ ಮೆಥಡ್, ಇಟ್ಸ್ ನಾಟ್ ಅ ಪ್ರೊಜೆಕ್ಟ್, ಇಟ್ಸ್ ಎ ಡಿಡಕ್ಟಿವ್ ಮೆಥಡ್. This type of questions are useful evaluating the creativity, innovativeness and be imaginative in a students. ಎಂಥದ್ದು ಏನಪ್ಪ ಅಂತಂದರೆ ಇಟ್ ಈಸ್ ಓಪನ್ ಎಂಡೆಡ್ ಟೈಪ್, ಇದು ಓಪನ್ ಎಂಡೆಡ್ ಟೈಪ್. ದಿಸ್ ಟೈಪ್ ಆಫ್ ಅಸೆಸ್ಮೆಂಟ್ ರೆಫರ್ಸ್ ಟು ಒನ್ ಸ್ಟೂಡೆಂಟ್ ಅಸೆಸಿಂಗ್ ಅದರ್ ಸ್ಟೂಡೆಂಟ್. ನೋಡಿ, ಒನ್ ಸ್ಟೂಡೆಂಟ್ ಇನ್ನೊಬ್ಬರಿಗೆ ಅಸೆಸ್ ಮಾಡೋಂಥದ್ದು, ಇದು ಪಿಯರ್ ಅಸೆಸ್ಮೆಂಟ್. ಇದು ಪಿಯರ್ ಅಸೆಸ್ಮೆಂಟ್ ಅಂದರೆ ಆಯಾ ವಿದ್ಯಾರ್ಥಿಗಳ ನಡುವೆ. ದಿ ಲರ್ನಿಂಗ್ ಇಂಡಿಕೇಟರ್ ವಿಚ್ ಹೆಲ್ಪ್ಸ್ ಟು ರೈಸ್ ಕ್ರಿಟಿಕಲ್ ಕ್ವಶನ್ಸ್ ದಟ್ ಹೆಲ್ಪ್ ಡೀಪರ್ ಅನಾಲಿಸಿಸ್ ಈಸ್ ಯಾವುದಕ್ಕೆ? ಸಿಂಪಲ್, ಕಲೆಕ್ಟಿವ್ ಆ್ಯಂಡ್ ರಿಪ್ರೆಸೆಂಟೇಟಿವ್. ಆಮೇಲೆ ಇವ್ಯಾಲ್ಯೂಯೇಷನ್ ಈಸ್ ಎ ಇಂಟಿಗ್ರಲ್ ಕಂಪೋನೆಂಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ವಿಚ್ ಕಂಪ್ರೈಸಸ್ ಆಬ್ಜೆಕ್ಟಿವ್ ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್. ಈ ರೀತಿ ಉತ್ತರಗಳಿವೆ. ಸೊ ಐ ಹೋಪ್ ತಾವೆಲ್ಲರೂ ಇದೆಲ್ಲ ಉತ್ತರ ಮಾಡಿರ್ತೀರಿ ಅಂತ ತಿಳ್ಕೊಂಡಿನಿ. ಲಾಸ್ಟ್ ಕ್ವಶನು, ಸ್ಟೂಡೆಂಟ್ಸ್ ವಿತ್ ಸೈಂಟಿಫಿಕ್ ಟೆಂಪರ್ಮೆಂಟ್ ಯೂಸ್ಡ್ ದೀಸ್ ಟು ಅಂಡರ್ಸ್ಟ್ಯಾಂಡ್ ದಿ ರಿಯಾಲಿಟೀಸ್, ಸಿ ದಿ ಅರೌಂಡ್ ದೆಮ್, ಟು ಎಕ್ಸ್ಪ್ಲೇನ್ ದಿ ಫೆನಾಮಿನಾ ದಟ್ ಹ್ಯಾವ್ ಅಬ್ಸರ್ವ್ಡ್. ಅವು ಹಂಗೆ ಅಬ್ಸರ್ವ್ ಮಾಡುತ್ತೆ. ದೀಸ್ ರೆಫರ್ ಟು ಎರಡರಲ್ಲಿ ಚಾನ್ಸಸ್ ಇದೆ. ಒಂದು ಹೈಪೋಥಿಸಿಸ್ ಆಗಬೇಕು, ಇಲ್ಲಪ್ಪ ಅಂತಂದರೆ ತಾನು ತಿಳ್ಕೊಂಡಿರುವಂಥ ಥಿಯರಿ ಮೇಲೆ ಅದು ಡಿಪೆಂಡ್ ಆಗಿರಬೇಕು. ರೈಟಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.